ನಮ್ಮೆಲ್ಲ ವಿರೋಧ ಪಕ್ಷದ ಸ್ನೇಹಿತರು, ಕಾಂಗ್ರೆಸ್ನ ಸ್ನೇಹಿತರು ಹಗಲಿರುಳು ಕಷ್ಟಪಟ್ಟು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಅಧಿಕಾರ ಕೊಡಬೇಕಂತ ಹೇಳಿ ವೋಟ್ ಹಾಕ್ಸ್ಕೊಂಡ್ರಿ. ಅಧಿಕಾರಕ್ಕೆ ನಿಮಗೆ ತಂದ್ರಲ್ಲ ನಮ್ಮ ಕಾಂಗ್ರೆಸ್ ಮುಖಂಡಗಳನ್ನ ರಾತ್ರಿ ಆಗಲು ಕಷ್ಟಪಟ್ಟು. ಆ ಮುಖಂಡರಿಗೆಲ್ಲ ನಡೀತಾ ಇದೆಯಾ ಕ್ಷೇತ್ರದಲ್ಲಿ? ಯಾರ್ದು? ಕೋಲಾರ್ಗೆ ಹೋಗ್ಬೇಕು, ಒಂದು ಲೆಟರ್ ತಗೊಳ್ಬೇಕಾದ್ರೆ ನೀವು ಪೊಲೀಸರಿಗೆ ಏನಾದ್ರು ಫೋನ್ ಮಾಡ್ಬೇಕಂದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಎದ್ಕೋಬೇಕು. ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಎಲ್ಲ ಮುಖಂಡಗಳು ನೀವು ಅಧಿಕಾರ ಚಲಾಯಿಸಿ, ನಿಮ್ ಸರ್ಕಾರ ಇದೆ, ನಿಮ್ MLA ಇದ್ದಾರೆ, ನೀವು ಓಟ್ ಹಾಕಿ ಗೆಲ್ಸಿದ್ದು. ಇನ್ಯಾರೋ 130 ಕಿಲೋಮೀಟರ್ ಬಂದು ಇಲ್ಲಿ ಅಧಿಕಾರ ಮಾಡ್ಬೇಕಂದ್ರೆ ನಿಮ್ ಪರಿಸ್ಥಿತಿ ಏನಾಗ್ಬೇಕು? ಮನೆ ಕೊಡ್ತೀನಿ, ಲೋನ್ ಕೊಡ್ತೀನಿ, ಬೋರ್ವೆಲ್ ಕೊಡ್ತೀನಿ, ರೋಡ್ ಹಾಕ್ಸ್ತೀನಿ, ಪೊಲೀಸರು ಫೋನ್ ಮಾಡ್ತೀನಿ, ತಹಸೀಲ್ದಾರ್ ಫೋನ್ ಮಾಡ್ತೀನಿ, AC DC ಫೋನ್ ಮಾಡ್ತೀನಿ ಅನ್ನೋಂತ ಧೈರ್ಯ ನಿಮ್ಗೆ ಇವತ್ತು? ನಮ್ದೇನು ನಡೆಯಲ್ಲ, ಎಲ್ಲ ಅವ್ರದೇ, ಏನು ಕೇಳಿದ್ರು ಏನು ಆಗಲ್ಲ ಅಂತ ಹೇಳ್ತಾರೆ. ಅಸಹಾಯಕ ಮಾತುಗಳನ್ನ ಆಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ KGF ತಾಲೂಕು ಬರಬಾರ್ದಾಗಿತ್ತು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳ ಕೆಲಸ, ಯಾವ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಸಾರ್ವಜನಿಕ ಮತದಾರ ಪ್ರಭುಗಳು ಮತ ಕೊಟ್ಟು ಆಯ್ಕೆ ಮಾಡಿದ್ಮೇಲೆ ಅವರ ಸೇವಕರಾಗಿ ನಾವು ಕೆಲಸ ಮಾಡಬೇಕು. ನೇರವಾಗಿ ಅವ್ರ ಜೊತೆಗೆ ಅವ್ರ ಕಷ್ಟಗಳನ್ನ ಬಗೆಹರಿಸುವಂತ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಅದೇ KGF ಅಲ್ಲಿ ಆಗಿಲ್ಲ, ಯಾರೋ ಅಧಿಕಾರ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಸುಮ್ಮನೆ ಇದ್ರು. ಭಾರತೀಯ ಜನತಾ ಪಾರ್ಟಿ JDS ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಇನ್ನು ಮುಂದೆ ಸುಮ್ಮನೆ ಇರ್ತಕ್ಕಂಥ ಪ್ರಮೇಯ ಇರೋದಿಲ್ಲ. ಮತ್ತು ಈ ಕ್ಷೇತ್ರದಲ್ಲಿ ನಾನು ಉದಾಹರಣೆಗೆ ಈ ಕ್ಷೇತ್ರದ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಿ ನಮ್ಮೆಲ್ಲ ವಿರೋಧ ಪಕ್ಷದ ಸ್ನೇಹಿತರು, ಕಾಂಗ್ರೆಸ್ನ ಸ್ನೇಹಿತರು, ನೀವು ಅಲ್ಲೆಲ್ಲ ಕೂತಿದ್ರೆ ಕೇಳಿಸ್ಕೊಳ್ಳಿ. ಹಗಲಿರುಳು ಕಷ್ಟಪಟ್ಟು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಅಧಿಕಾರ ಕೊಡಬೇಕಂತ ಹೇಳಿ ವೋಟ್ ಹಾಕ್ಸ್ಕೊಂಡ್ರಿ. ಜನ ನಮ್ಗೆ ಸೋಲನ್ನ ಕೊಟ್ಟಾದ್ಮೇಲೆ ನಾವು ಜನಾದೇಶದ ತೀರ್ಪನ್ನು ತಲೆಬಾಗಿ ಸ್ವೀಕಾರ ಮಾಡಿದ್ದೇವೆ. ನಮ್ಮ ತಪ್ಪುಗಳನ್ನ ನಾವು ಸರಿ ಏನಾದ್ರೂ ಮಾಡ್ಕೊಳ್ಬೇಕಂದ್ರೆ ನಮಗಿದೊಂದು ಅವಕಾಶ. ನಾವು ಜನರ ಬಗ್ಗೆ ವೋಟ್ ಹಾಕಿದ್ರೆ ಯಾರ ಮೇಲೆ ನಾವು ಕೋಪ ಮಾಡ್ಕೊಳ್ಳಲ್ಲ. ಆದ್ರೆ ಅಧಿಕಾರಕ್ಕೆ ನಿಮಗೆ ತಂದ್ರಲ್ಲ ನಮ್ಮ ಕಾಂಗ್ರೆಸ್ ಮುಖಂಡಗಳನ್ನ ರಾತ್ರಿ ಆಗಲು ಕಷ್ಟಪಟ್ಟು. ಆ ಮುಖಂಡರಿಗೆಲ್ಲ ನಡೀತಾ ಇದೆಯಾ ಕ್ಷೇತ್ರದಲ್ಲಿ? ಯಾರ್ದು? ಕೋಲಾರ್ಗೆ ಹೋಗ್ಬೇಕು, ಒಂದು ಲೆಟರ್ ತಗೊಳ್ಬೇಕಾದ್ರೆ ನೀವು ಪೊಲೀಸರಿಗೆ ಏನಾದ್ರು ಫೋನ್ ಮಾಡ್ಬೇಕಂದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಎದ್ಕೋಬೇಕು. ನಮ್ಮ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥವ್ರು, JDS ಪಕ್ಷದಲ್ಲಿರ್ತಕ್ಕಂಥವ್ರು ನಮ್ದು ಹೋರಾಟ ವಿರೋಧ ಪಕ್ಷದಿದ್ದೀವಿ, ನಾವು ಹೋರಾಟ ಮಾಡ್ತೀವಿ. ಮುಂದೆ ಅಧಿಕಾರಕ್ಕೆ ಏನ್ ಬೇಕು ಬರ್ಬೇಕು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ನಿಮಗೆ ಅಧಿಕಾರ ತರಲಿಕ್ಕೆ ಅವರು ದುಡಿದಂತ ಗೌರವವನ್ನ ಕೊಡದೆ ಇವತ್ತು ಅವ್ರಿಗೂ ಕೂಡ ಇವತ್ತು ಯಾವ ದಿಕ್ಕಿದ್ದೀರಿ, ಯಾವ ರೀತಿ ಪರಿಸ್ಥಿತಿ ಇದ್ದಾರೆ ಅವರು ಎಲ್ಲೂ ಹೇಳ್ಕೊಳ್ಳಲ್ಲ. ಅವರು ನುಂಗ್ಲಾರ್ ಸುತ್ತಾಗಿದೆ. ಎವಡೆ ರೋಡ್ಡಿ ಹಣ್ಣು ಕಳ್ಸ್ಕೊತ ಪಾತ್ ಕಾಯ್ತಾವ್ರೆ ಕೆಲವರು. ನಾವ್ ಯಾರ ಹೆಸರು ಹೇಳಲ್ಲ, ಅವರು ಲೀಡರ್ಗಳೇ, ಅವ್ರಿಗೂ ಗೌರವ ಕೊಡ್ಬೇಕು ನಾವು. ಭಾರತೀಯ ಜನತಾ ಪಾರ್ಟಿ ಅಂತೇಳಿ ಬರೀ ನಮ್ಮನ್ನ ನಾವೇ ಹೊಗಳ್ಕೊಳ್ಳೋದಲ್ಲ. ಯಾವುದೇ ಪಕ್ಷದಲ್ಲಿ ಅಧಿಕಾರಕ್ಕೆ ಬಂದಾಗ ಆ ಕಾರ್ಯಕರ್ತರು ಕಷ್ಟಪಟ್ಟು ದುಡ್ಡು ವೋಟ್ ಅನ್ನ ಕೊಡ್ತಿರ್ತಾರೆ. ಕೋಲಾರಿಂದ ಬಂದು ತಗೊಳ್ಬೇಕಂದ್ರು ಕೋಲಾರಿಗೆ ಹೋಗ್ಬೇಕು. ಪೊಲೀಸರಿಗೆ ಯಾರನ್ನ ಕಂಪ್ಲೇಂಟ್ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿಂದ ಓಡೋಗ ಅಲ್ಲಿ ಫೋನ್ ಮಾಡಿಸ್ಬೇಕು. ಅಷ್ಟೊತ್ತು ಏನಾಗ್ಬಿಡ್ಬೇಕು? ಆ ವ್ಯಕ್ತಿ ಹೊರಾಡ್ಕೊಂಡಿರೋದು ಏನಾಗಿರ್ತಾರೆ ಹೇಳ್ರಿ? ಅವನಿಗೂ ಕೇಸು, ಇವನಿಗೂ ಕೇಸು, ಇಬ್ಬರಿಗೂ ಕೇಸೆ. ಈ ರಾಜಕೀಯ ಹೋದ್ರು, ಈ ಓಟು ಹೋದು ಏನೋ ಓದಪ್ಪ ಮಾ ಇಸ್ಲಾಮೆ ಮುಂದ್ವರ್ಷ ಸಾಲು ಅಂತ ಪರಿಸ್ಥಿತಿ ಬಂದ್ಬಿಟ್ಟಾರೆ ಕಾಂಗ್ರೆಸ್ ಪದಾಧಿಕಾರಿ ಕಾರ್ಯಕರ್ತ ಬಂಧುಗಳು. ನಾನೇನು ಅವ್ರಿಗೆ ತಪ್ಪಾಗಿ ಬೈಯಕ್ ಹೋಗೋದಿಲ್ಲ, ಆದ್ರೆ ಅವ್ರ ಪರಿಸ್ಥಿತಿ ಹಿಂಗ್ ಆಗ್ಬಾರ್ದು ಅಂತ ಹೇಳಿ ನನಗೊಂದು ನೋವಾದಷ್ಟೇ, ಇದೇನಿಲ್ಲ. ಈ ರೀತಿ ಪರಿಸ್ಥಿತಿ ಯಾಜ್ಯದಲ್ಲಿ ಎಲ್ಲೂ ನಡೀತಾ ಇಲ್ಲ. KGF ಅಲ್ಲಿ ವಿಶೇಷವಾಗಿ ಈ ರೀತಿ ಆಗಿದೆ. ನಮ್ಮ ಕಾಂಗ್ರೆಸ್ನ ಸೋದರು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನೀವು ಕೊಟ್ಟಂತ ಅಧಿಕಾರ ನೀವು ಎಂಜಾಯ್ ಮಾಡಿದ್ರೆ ಇನ್ನೊಬ್ರು ಕೈ ಕೊಟ್ಬಿಟ್ಟಿದ್ದೀರಿ. ಅವ್ರೆಲ್ಲೋ ಕುತ್ಕೊಂಡು ಈ ಕ್ಷೇತ್ರದ ಅಧಿಕಾರವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ಬೇಕಾದ್ರೂ ಕೂಡ ಕೋಲಾರ್ಗೆ ಹೋಗ್ಬೇಕು. ಯಾವುದೇ ಒಂದು ಅನುದಾನ ಬಂದ್ರೆ ಅದು ಹಂಚಬೇಕಾದ್ರೂ ಕೋಲಾರ್ಗೆ ಹೋಗ್ಬೇಕು. ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆ ಆದ್ರೂ ಕೂಡ ಕೋಲಾರ್ಗೆ ಹೋಗಿ ಕೈ ಕಟ್ಕೊಂಡು ಅವ್ರ ಮನೆ ಬಾಗಿಲು ನಿಂತ್ಕೋಬೇಕು. ಆದ್ರೆ ನಾವು ಅಧಿಕಾರದಲ್ಲಿದ್ದಂತ 10 ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಬಿಜೆಪಿ ಯಾವುದೇ ಪಕ್ಷದಲ್ಲಿರ್ತಕ್ಕಂಥವ್ರು ಇರ್ಬೋದು, ನಾವ್ ಯಾರು ಕೂಡ ಮನೆ ಹತ್ರ ಕಾಯಿಸ್ಕೊಂಡು ಮನೆ ಬಾಗಿಲು ಮುಂದೆ ನಿಂತ್ಕೊಂಡು ನಾಳೆ ಬಾ ನಾಳಿಗೆ ಬಾ ಅಂತ ಹೇಳಿದ್ ಯಾವ ಉದಾಹರಣೆ ಇಲ್ಲ. ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ದೀನಿ ನಾನು. ಅದೇ ನಮ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅನುದಾನಗಳು ಎಷ್ಟು ಸಾವಿರಾರು ಲೆಕ್ಕದಲ್ಲಿ ತರ್ತಾ ಇದ್ವಿ ನಾವು. ಇವತ್ತು ಬೆರಳೆಣಿಕೆ ಎಷ್ಟು? 1, 2 ಒಂದು ಪಂಚಾಯತಿಗೆ ಮನೆ ಕೊಡ್ಬೇಕಾದ್ರೆ 1, 2
ಮನೆ ಯಾವ್ದು ವಿಡಿಯೋ ನೋಡಿದೆ ಗೊಲ್ಲಳ್ಳಿ ಪಂಚಾಯತಿನಲ್ಲಿ ಶಾಸಕರು ಹೋಗಿದ್ದಾಗ ಸಾರ್ವಜನಿಕರು ಕೇಳ್ತಾ ಇದ್ರು ಮನೆಗಳಿಗೆ ಕಿತ್ತಾಡ್ಕೊಂಡು, ಒಂದು ಮನೆಯಲ್ಲೂ 2 ಮನೆನೂ ಇಲ್ಲ. ಆದ್ರೆ ಬಿಜೆಪಿ ಸರ್ಕಾರ ಇದ್ದಾಗ 10,000 ಮನೆ ತಂದಿವಿ. ಹಂಗಾದ್ರೆ ಒಂದ್ ಪಂಚಾಯತ್ಗೆ ಎಷ್ಟು 500 ಇಂದ 600 ಮನೆ ಕೊಟ್ವಿ. ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಅವಾಗ ಅವರು ಚೇರ್ಮನ್ ಆಗಿ ಅಲ್ಲೆಲ್ಲ ಆ ಪಂಚಾಯತ್ ನಿಭಾಯಿಸ್ತಾ ಸಂದರ್ಭ ತಿಳ್ಕೊಂಡು ಅವರೇ ಹಚ್ಚಿದ್ರು ಕೇಳಿ. ಇದು ನಿದರ್ಶನ, ದಾಖಲೆ, ಸುಳ್ಳು ಹೇಳೋದಲ್ಲ. ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿ ಪದವಿ ಕಿತ್ತಾಟ, ಮಂತ್ರಿ ಆಗದ ಕಿತ್ತಾಟ, ರಾಜ್ಯದ ಜನರ ಅಭಿವೃದ್ಧಿ ಇವತ್ತು ಶೂನ್ಯ ಆಗಿದೆ, ಸೊನ್ನೆ ಆಗಿದೆ. ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಅವಾಗೆಲ್ಲನೂ ಕೂಡ ರಾಜ್ಯದಲ್ಲಿ ಅಧಿಕಾರ ಶೂನ್ಯ. ಬಿಜೆಪಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ನೀವು ಯೋಚನೆ ಮಾಡ್ರಿ. ಇವತ್ತು ನಾವೇನ್ ನಿಂತು ಮಾತಾಡ್ತಾ ಇದೀವಿ ಈ ಬೀದಿನಲ್ಲಿ, ಈ ಸರ್ಕಲ್ ಅಲ್ಲಿ ನಿಂತು ಮಾತಾಡ್ತಾ ಇದೀವಿ. ಯಾರು ಮಾಡಿದ್ ಇದೆಲ್ಲ ಕೆಲಸ ಹೇಳ್ರಿ. ಈ ಸರ್ಕಲ್ ಹೆಂಗಿತ್ತು, ಊರ್ ಹೆಂಗಿತ್ತು? ನಮ್ದು ಯಾವ್ದಿಲ್ಲ ಸ್ವಂತ ಸೈಟ್ ಇಲ್ಲ, ಸ್ವಂತ ಮನೆ ಇಲ್ಲ. ಅದೇ ಇರ್ತಕ್ಕಂಥವ್ರಿಗೆ ಅಡಿ ಲೆಕ್ಕದಲ್ಲಿ ಮಾಡ್ತಾವ್ರೆ. ಬಾಡಿಗೆ ಎಷ್ಟು ಬೆಳೆದಿದೆ, ಅಂಗಡಿಗಳಲ್ಲಿ ವ್ಯಾಪಾರ ಎಷ್ಟು ಬೆಳೆದಿದೆ ಅಂದ್ರೆ ಅವ್ರು ಬದುಕನ್ನ ಮಾಡುವಂತ ಕೆಲಸ ಜನಪ್ರತಿನಿಧಿಗಳಿರ್ಬೋದು. ಹಾಕಿರೋ ರೋಡ್ ಗುಡ್ಡಿ ಬಿದ್ರೆ ಟ್ಯಾಪೆ ಮುಚ್ಕೊಂಡು ಹೋಗೋದಲ್ಲ. ನನ್ನ ಅವಧಿಯಲ್ಲಿ ನಾನು ಏನ್ ವಿಶೇಷವಾಗಿ ಮಾಡಿದ್ರು ಟೀಚರ್ಸ್ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ಹಿಂಗಂದ್ರೆ ನಂಗೆ ನಡ್ಕೊಳ್ಳೋದಲ್ಲ. ಅಧಿಕಾರ ಕೊಟ್ಟದ ಮೇಲೆ ಅಧಿಕಾರ ಸ್ವತಃ ನಿಭಾಯಿಸುವಂತ ಶಕ್ತಿ ಸಾಮರ್ಥ್ಯ ಇಲ್ಲದೆ ಇದ್ರೆ ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಏರದವನು ವೀರನು ಅಲ್ಲ ಶೂರನು ಅಲ್ಲ ಅನ್ನಂತ. ನಾನು ಹೇಳಿದ್ದಲ್ಲ, ಇದು ನಾನ್ ನೋಡಿ. ಅದಕ್ಕೆ ತಕ್ಕಂಗೆ ಅಧಿಕಾರ ಮಾಡ್ಬೇಕಾ? ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಎಲ್ಲ ಮುಖಂಡಗಳು ನೀವು ಅಧಿಕಾರ ಚಲಾಯಿಸಿ, ನಿಮ್ ಸರ್ಕಾರ ಇದೆ, ನಿಮ್ MLA ಇದ್ದಾರೆ, ನೀವು ಓಟ್ ಹಾಕಿ ಗೆಲ್ಸಿದ್ದು. ಇನ್ಯಾರೋ 100 ದಿಂದ 30 ಕಿಲೋಮೀಟರ್ ಬಂದು ಇಲ್ಲಿ ಅಧಿಕಾರ ಮಾಡ್ಬೇಕಂದ್ರೆ ನಿಮ್ ಪರಿಸ್ಥಿತಿ ಏನಾಗ್ಬೇಕು? ನಿಮ್ ಮನೆಗಳಲ್ಲಿ ನೀವು ಯಾರಿಗಾದ್ರು ನಿಮ್ ಊರಲ್ಲಿ ಮನೆ ಕೊಡ್ತೀನಿ, ಲೋನ್ ಕೊಡ್ತೀನಿ, ಬೋರ್ವೆಲ್ ಕೊಡಿಸ್ತೀನಿ, ರೋಡ್ ಹಾಕ್ಸ್ತೀನಿ, ಪೊಲೀಸರು ಫೋನ್ ಮಾಡ್ತೀನಿ, ತಹಸೀಲ್ದಾರ್ ಫೋನ್ ಮಾಡ್ತೀನಿ, AC DC ಫೋನ್ ಮಾಡ್ತೀನಿ ಅನ್ನೋಂತ ಧೈರ್ಯ ನಿಮ್ಗೆ ಇವತ್ತು ಯಾರೋ ಒಬ್ರು ಮಾಡೋದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳ ಕೆಲಸ, ಯಾವ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಸಾರ್ವಜನಿಕ ಮತದಾರ ಪ್ರಭುಗಳು ಮತ ಕೊಟ್ಟು ಆಯ್ಕೆ ಮಾಡಿದ್ಮೇಲೆ ಅವರ ಸೇವಕರಾಗಿ ನಾವು ಕೆಲಸ ಮಾಡಬೇಕು. ನೇರವಾಗಿ ಅವ್ರ ಜೊತೆಗೆ ಅವ್ರ ಕಷ್ಟಗಳನ್ನ ಬಗೆಹರಿಸುವಂತ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಅದೇ KJP ಆಗಿಲ್ಲ, ಯಾರು ಅಧಿಕಾರ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಸುಮ್ಮನೆ ಇದ್ರು, ಭಾರತೀಯ ಜನತಾ ಪಾರ್ಟಿ JDS ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಇನ್ನು ಮುಂದೆ ಸುಮ್ಮನೆ ಇರ್ತಕ್ಕಂಥ ಬೆಲೆ ಇರೋದಿಲ್ಲ. ಎಲ್ಲೆಲ್ಲಿ ಅನ್ಯಾಯ ಅಕ್ರಮಗಳು ನಡೀತದೋ ನಾವು ಬೀದಿಗಿಳಿದು ಹೋರಾಟ ಮಾಡ್ತೇವೆ. ಕೆಲವರು ಅನ್ಕೊಂಡಿರ್ಬೋದು ಈ ಕ್ಷೇತ್ರದ MLA ಅಡಿಗೆ ಒಳ್ಳೇದು, దండిచ్చ ಒಳ್ಳೇದು, వాళ్ళది ఆర్భాటం అయిపోయింది, వాళ్ళకి అట్టమే లేదు ಅನ್ನೋ ತರ ಮಾತಾಡ್ತಾರೆ ಜನ. ನಿನ್ನೆ ಕೂಡ ಯಾವ್ದು ಕಾರ್ಯಕ್ರಮ ಹೋದಾಗ ಇದೆಲ್ಲ ಚರ್ಚೆ ಆಯ್ತು. ಇಲ್ಲಿ ಯಾರನ್ನ ಜನ ಕೇಳಕ್ ಹೋಗ್ಬೇಡ್ರಿ, ನಮ್ದೇನು ನಡೆಯಲ್ಲ, ಎಲ್ಲ ಅವ್ರದೇ, ಏನು ಕೇಳಿದ್ರು ಏನು ಆಗಲ್ಲ ಅಂತ ಹೇಳ್ತಾರೆ. ಅಸಹಾಯಕ ಮಾತುಗಳನ್ನ ಆಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ KJP ತಾಲೂಕು ಬರಬಾರ್ದಾಗಿತ್ತು. ಸಾರ್ವಜನಿಕ ಬಂಧುಗಳು ಇನ್ನು ಮುಂದೆ ಆದ್ರೂ ಬರುವಂತ ಚುನಾವಣೆಗಳಲ್ಲಿ ಯಾರಿಗೆ ಮತವನ್ನ ಹಾಕದೆ ಈ ಕ್ಷೇತ್ರದ ಜನ ಹತ್ತಿರ ಸಿಗ್ತಾರೆ, ನೇರವಾಗಿ ನಾವು ಮಾತಾಡಬಹುದು, ನೇರವಾಗಿ ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಯೋಚನೆ ಮಾಡಿ ನೀವು ಮತದಾನ ಮಾಡಬೇಕಾಗಿದೆ ಬಂಧುಗಳೇ. ಗ್ರಾಮ ಪಂಚಾಯತಿ ಚುನಾವಣೆ ಬರುತ್ತೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸೊಸೈಟಿ, ಇವೆಲ್ಲವೂ ಚುನಾವಣೆಗಳು ಬರ್ತದೆ ಮುಂದಿನ ದಿನಗಳಲ್ಲಿ. ಅವೆಲ್ಲ ಸಂದರ್ಭದಲ್ಲಿ ಸಾರ್ವಜನಿಕ ಬಂಧುಗಳು ಈ ರೀತಿ ಯಾರಿಗೋ ಒಬ್ಬರಿಗೆ ಅಧಿಕಾರ ಕೊಟ್ಬಿಟ್ಟು ಕೋಲಾರಲ್ಲಿ ಅವ್ರ ಮನೆ ಬಾಗಿಲಲ್ಲಿ ಕೈ ಕೊಟ್ಟು ನಿಂತ್ಕೊಳ್ಳೋದನ್ನ ಬಿಟ್ಟು ಈ ಕ್ಷೇತ್ರ ನೆಮ್ಮದಿಯಂತ ಬದುಕುವಂತ ಒಂದು ವಾತಾವರಣ ನಿರ್ಮಾಣ ಮಾಡ್ಬೇಕಂದ್ರೆ ಸ್ವತಃ ನೀವು ತೀರ್ಮಾನ ಮಾಡಬೇಕು. ನಾವು ಈ 10 ವರ್ಷಗಳ 2.5 ವರ್ಷ, ಒಂದು 5 ವರ್ಷ, 7.5 ವರ್ಷ ನಾವು ಮಾಡಿದ ತಪ್ಪನ್ನ ಮತ್ತೆ ಮಾಡಬಾರದು ಅನ್ನುವಂತ ತೀರ್ಮಾನ ಮಾಡಬೇಕು ಬಂಧುಗಳೇ ನೀವು.